ಹಲೋ ವೀಕ್ಷಕರೇ, 2009ರಲ್ಲಿ ತೆರೆಕಂಡಂತ ಹೈಲ್ಯಾಂಡ್ ಎಂಬ ಹಾರರ್ ಅಂಡ್ ಅಡ್ವೆಂಚರ್ ಮೂವಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಕಥೆಯು ತುಂಬಾ ಇಂಟ್ರೆಸ್ಟ್ ಆಗಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ನೀಡೋದಂತೂ ಮರೆಯಬೇಡಿ. ಕಥೆಯ ಶುರುವಿನಲ್ಲಿ ಸ್ನೇಹಿತರ ಒಂದು ಗುಂಪನ್ನು ತೋರಿಸುತ್ತಾರೆ. ಅದರಲ್ಲಿ ಫ್ರೆಡ್ ಮತ್ತು ಅವನ ಗರ್ಲ್ ಫ್ರೆಂಡ್ ಆದ ಕರೀನ್ ಹಾಗೂ ಕ್ಲೋಯಿ ಮತ್ತು ಅವಳ ಬಾಯ್ ಫ್ರೆಂಡ್ ಆದ ಲೋಹಿಕ್ ಇವರು ಹೈಕಿಂಗ್ ಮಾಡಲೆಂದು ಒಂದು ಜಾಗಕ್ಕೆ ತೆರಳಲು ನಿರ್ಧರಿಸುತ್ತಾರೆ. ಇವರ ಒಟ್ಟಿಗೆ ಕ್ಲೋಯಿ ಎಕ್ಸ್ ಬಾಯ್ ಫ್ರೆಂಡ್ ಆದ ಗಿಲಿಯಂ ಕೂಡ ಇರುತ್ತಾನೆ. 4 ವರ್ಷದ ಹಿಂದೆ ಅವರ ಮಧ್ಯೆ ಮನಸ್ತಾಪ ಉಂಟಾಗಿ ಇಬ್ಬರು ಬೇರೆಯಾಗಿರುತ್ತಾರೆ. ಹಾಗಾಗಿ ಕ್ಲೋಯಿ ಅವಳ ಹೊಸ ಬಾಯ್ ಫ್ರೆಂಡ್ ಆದ ಲೋಹಿಕ್ ನನ್ನು ಪ್ರೀತಿಸುತ್ತಾಳೆ. ಲೋಹಿಕ್ಗೆ ಹೈಕಿಂಗ್ ಬರಲು ಇಷ್ಟವಿರಲಿಲ್ಲ, ಏಕೆಂದರೆ ಅವನಿಗೆ ಎತ್ತರವೇರುವುದೆಂದರೆ ತುಂಬಾ ಭಯ. ಆದರೆ ಕ್ಲೋಯಿ ಒತ್ತಾಯದ ಮೇರೆಗೆ ಲೋಹಿಕ್ ಬರಲು ಸಿದ್ಧನಾಗಿರುತ್ತಾನೆ. ಕೊನೆಗೂ ಎಲ್ಲರೂ ಒಂದು ಗ್ರೂಪ್ ಫೋಟೋವನ್ನು ತೆಗೆದು ಕಾರಿನಲ್ಲಿ ಹೊರಡುತ್ತಾರೆ. ಹೀಗೆ ಹೊರಡುತ್ತಿರುವಾಗ ಗಿಲಿಯಂ ಕ್ಲೋಯಿಗೆ ಒಂದು ಮೆಸೇಜ್ ಅನ್ನು ಕಳಿಸುತ್ತಾನೆ. ಆದರೆ ನೆಟ್ವರ್ಕ್ ಸಿಗದ ಕಾರಣ ಗಿಲಿಯಂ ತುಂಬಾ ಬೇಸರಗೊಳ್ಳುತ್ತಾನೆ. ಇದರಿಂದ ಗಿಲಿಯಂ ಕ್ಲೋಯಿಯನ್ನು ಇನ್ನೂ ಪ್ರೀತಿ ಮಾಡುತ್ತಿದ್ದಾನೆ ಎಂದು ತಿಳಿಯುತ್ತದೆ. ಕೊನೆಗೂ ಅವರು ಹೊರಟಿದ್ದ ಜಾಗಕ್ಕೆ ತಲುಪುತ್ತಾರೆ. ಕಾರನ್ನು ಒಂದು ಕಡೆ ನಿಲ್ಲಿಸಿ ಗಾಲಿನ ಮುಖಾಂತರ ಮುಂದೆ ತೆರಳಲು ಸಿದ್ಧರಾಗುತ್ತಾರೆ. ಹೀಗೆ ಮುಂದೆ ಚಲಿಸುತ್ತಿರುವಾಗ ಗಿಲಿಯಂ ಕ್ಲೋಯಿಯನ್ನು ನಿಲ್ಲಿಸಿ ಮಾತನಾಡಿಸುತ್ತಾನೆ. ಕ್ಲೋಯಿ ಗಿಲಿಯಂಗೆ ನೀನು ಏಕೆ ಇಲ್ಲಿಗೆ ಬಂದಿದ್ಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಗಿಲಿಯಂ ನಾನು ಹಳೆಯದನ್ನೆಲ್ಲ ಮರೆತು ನಿನ್ನ ಹತ್ತಿರ ಸ್ನೇಹ ಮಾಡಲು ಬಂದಿದ್ದೇನೆ ಅನ್ನುತ್ತಾನೆ. ಆದರೆ ಕ್ಲೋಯಿ ಅವನ ಮಾತಿಗೆ ಏನು ಉತ್ತರ ನೀಡದೆ ಮುಂದೆ ತೆರಳುತ್ತಾಳೆ. ಹೀಗೆ ಎಲ್ಲರೂ ಮುಂದೆ ಚಲಿಸುತ್ತಿರುವಾಗ ಅವರ ಮಾರ್ಗ ಮುಚ್ಚಲ್ಪಟ್ಟಿರುತ್ತದೆ. ಹಾಗಾಗಿ ಫ್ರೆಡ್ ಬಂಡೆಗಳನ್ನು ತುಂಬಿಕೊಂಡಿರುವ ಪರ್ವತವನ್ನು ಏರಿ ನಾನು ಮುಂದೆ ದಾರಿ ಇದೆಯೇ ಎಂದು ನೋಡುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಅವನ ಸ್ನೇಹಿತರು ಅವನನ್ನು ಏರುವುದು ಬೇಡವೆಂದರು. ಫ್ರೆಡ್ ಅವರ ಮಾತನ್ನು ಕೇಳದೆ ಮುಂದೆ ತೆರಳುತ್ತಾನೆ. ಫ್ರೆಡ್ ತುಂಬಾ ಎತ್ತರಕ್ಕೆ ಏರಿ ಅವರ ಸ್ನೇಹಿತರಿಗೆ ಕೂಗಿ ಹೇಳುತ್ತಾನೆ, ಮುಂದೆ ದಾರಿ ಸರಿಯಾಗಿದೆ, ನೀವು ಎಲ್ಲರೂ ಒಬ್ಬರೊಬ್ಬರಾಗಿ ಮೇಲಕ್ಕೆ ಬನ್ನಿ ಎಂದು ಹೇಳುತ್ತಾನೆ. ಹಾಗೆ ಹಗ್ಗವನ್ನು ಕೆಳಗಡೆ ಬಿಸಾಡುತ್ತಾನೆ. ಆವಾಗ ಒಬ್ಬರೊಬ್ಬರಾಗಿ ಹಗ್ಗದ ಸಹಾಯದಿಂದ ಮೇಲಕ್ಕೆ ಬರುತ್ತಾರೆ. ಅವರಿಗೆ ಮುಂದೆ ತೆರಳಲು ದಾರಿಯೂ ಸಿಗುತ್ತದೆ. ಆದರೆ ಆ ದಾರಿ ತುಂಬಾ ಕಿರಿದಾಗಿದ್ದು ನೋಡಲು ಅಪಾಯಕಾರಿಯಾಗಿರುತ್ತದೆ. ಆದರೂ ಆ ದಾರಿಯ ಮುಖಾಂತರ ಮುಂದೆ ತೆರಳುತ್ತಾರೆ. ಅಲ್ಲಲ್ಲಿಯೇ ಸ್ಟೀಲ್ ನ ಕೇಬಲ್ ಅಳವಡಿಸಿದ್ದರಿಂದ ಅವರ ಹಗ್ಗದ ಹುಕ್ಕನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಮೆಲ್ಲನೆ ಮುಂದೆ ತೆರಳುತ್ತಾರೆ. ಆದರೆ ಲೋಹಿಕ್ಗೆ ಎತ್ತರವೆಂದರೆ ಭಯವಾಗುವುದರಿಂದ ಅವನ ಗರ್ಲ್ ಫ್ರೆಂಡ್ ಆದ ಕ್ಲೋಯಿ ಅವನಿಗೆ ಧೈರ್ಯ ತುಂಬುತ್ತಾಳೆ. ಹೀಗೆ ತುಂಬಾ ದೂರ ಹೋಗುತ್ತಿದ್ದಂತೆ ಅವರಿಗೆ ಸಣ್ಣದಾದ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಲು ಸಿಗುತ್ತದೆ. ಆ ಬ್ರಿಡ್ಜ್ ಒಂದು ಪರ್ವತದಿಂದ ಇನ್ನೊಂದು ಪರ್ವತವನ್ನು ಸಂಪರ್ಕಿಸುವ ದಾರಿಯಾಗಿರುತ್ತದೆ. ಫ್ರೆಡ್ ಎಲ್ಲರಿಗಿಂತಲೂ ಮುಂದೆ ಇರುವುದರಿಂದ ಉಳಿದವರಿಗೆ ಹೇಳುತ್ತಾನೆ, ಈ ಬ್ರಿಡ್ಜ್ ನಿಂದ ಮಾತ್ರ ಇನ್ನೊಂದು ಸ್ಥಳಕ್ಕೆ ತಲುಪಲು ಸಾಧ್ಯ. ಆದರೆ ಈ ಬ್ರಿಡ್ಜ್ ಎಲ್ಲರ ತೂಕವನ್ನು ತೆಗೆದುಕೊಳ್ಳುವಷ್ಟು ಗಟ್ಟಿಯಾಗಿಲ್ಲ. ಹಾಗಾಗಿ ಹಗ್ಗದ ಹುಕ್ಕನ್ನು ಅಟ್ಯಾಚ್ ಮಾಡಿ ಒಬ್ಬರೊಬ್ಬರೇ ಈ ಬ್ರಿಡ್ಜ್ ಅನ್ನು ದಾಟಬೇಕು ಎನ್ನುತ್ತಾನೆ. ಮೊದಲು ಫ್ರೆಡ್ ಆ ಬ್ರಿಡ್ಜ್ ಅನ್ನು ದಾಟುತ್ತಾನೆ. ಹೀಗೆ ಒಬ್ಬರೊಬ್ಬರಾಗಿ ಬ್ರಿಡ್ಜ್ ಅನ್ನು ದಾಟುತ್ತಾರೆ. ಕೊನೆಯದಾಗಿ ಲೋಹಿಕ್ ಮತ್ತು ಕರೀನ್ ಉಳಿದುಕೊಳ್ಳುತ್ತಾರೆ. ಲೋಹಿಕ್ಗೆ ಎತ್ತರವೆಂದರೆ ಭಯವಾಗುವುದರಿಂದ ಮುಂದೆ ತೆರಳಲು ತುಂಬಾ ಹೆದರುತ್ತಾನೆ. ಆಗ ಅವನ ಗರ್ಲ್ ಫ್ರೆಂಡ್ ಆದ ಕ್ಲೋಯಿ ಅವನಿಗೆ ಧೈರ್ಯ ಹೇಳಿ ಹೇಗೋ ಲೋಹಿಕ್ ಆ ಬ್ರಿಡ್ಜ್ ಅನ್ನು ದಾಟುತ್ತಾನೆ. ಕೊನೆಯದಾಗಿ ಉಳಿದುಕೊಂಡ ಕರೀನ್ ಮೆಲ್ಲನೆ ಮುಂದೆ ಬರುತ್ತಿರುತ್ತಾಳೆ. ಆವಾಗ ಎಲ್ಲರಿಗೂ ತಿಳಿಯುತ್ತದೆ ಬ್ರಿಡ್ಜ್ ನ ಒಂದು ಕೇಬಲ್ ನ ಸ್ಕ್ರೂ ಹೊರಗೆ ಬರುತ್ತಿದೆ ಎಂದು. ಫ್ರೆಡ್ ಅವಳಿಗೆ ಬೇಗನೆ ಬಾ, ಬ್ರಿಡ್ಜ್ ತುಂಡಾಗುತ್ತಿದೆ ಎಂದು ಹೇಳುತ್ತಾನೆ. ಇದನ್ನು ತಿಳಿದ ಕರೀನ್ ಬೇಗನೆ ಅಲ್ಲಿಂದ ಮುಂದೆ ಬರಲು ಪ್ರಯತ್ನಿಸುತ್ತಾಳೆ. ಆದರೆ ಅಷ್ಟರೊಳಗೆ ಬ್ರಿಡ್ಜ್ ತುಂಡಾಗಿ ಕೆಳಗೆ ಬೀಳುತ್ತದೆ. ಕರೀನ್ ಅವಳ ಹಗ್ಗದ ಹುಕ್ಕನ್ನು ಬ್ರಿಡ್ಜ್ ನ ಇನ್ನೊಂದು ಕೇಬಲ್ ಗೆ ಅಟ್ಯಾಚ್ ಮಾಡಿರುವುದರಿಂದ ಅವಳು ಅಲ್ಲೇ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದಕ್ಕೆ ಬರಲು ಅವಳಿಗೆ ಆಗುವುದಿಲ್ಲ. ಇದರಿಂದ ಎಲ್ಲರೂ ಭಯ ಪಡುವಂತಾಗುತ್ತದೆ. ಆವಾಗ ಫ್ರೆಡ್ ಅವನ ಹತ್ತಿರವಿದ್ದ ಒಂದು ಹಗ್ಗವನ್ನು ಕರೀನ್ ಹತ್ತಿರ ಬಿಸಾಕುತ್ತಾನೆ. ಕರೀನ್ ಅದನ್ನು ಹಿಡಿದುಕೊಳ್ಳುತ್ತಿದ್ದಂತೆ ಬಾಕಿ ಉಳಿದವರು ವೇಗವಾಗಿ ಆ ಹಗ್ಗವನ್ನು ಎಳೆಯುತ್ತಾರೆ. ಕರೀನ್ ಹೇಗೋ ಹತ್ತಿರ ಬರುತ್ತಾ ಫ್ರೆಡ್ ನ ಕೈ ಹಿಡಿಯುತ್ತಿದ್ದಂತೆ ಬ್ರಿಡ್ಜ್ ನ ಎಲ್ಲ ಕೇಬಲ್ ಗಳು ತುಂಡಾಗಿ ಕೆಳಗೆ ಬೀಳುತ್ತದೆ. ಕರೀನ್ ತುಂಬಾ ಹೆದರಿಕೊಂಡಿದ್ದರಿಂದ ಫ್ರೆಡ್ ನನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸುತ್ತಾಳೆ. ಫ್ರೆಡ್ ಹೇಗೋ ಅವಳನ್ನು ಸಮಾಧಾನಿಸುತ್ತಾನೆ. ಇದಾದ ನಂತರ ಅವನ ಹತ್ತಿರವಿದ್ದ ಮ್ಯಾಪ್ ಅನ್ನು ಪರಿಶೀಲಿಸುತ್ತಾನೆ. ಆವಾಗ ಇಲ್ಲಿಂದ ಪುನಃ ತೆರಳಲು ಇದ್ದ ಮಾರ್ಗ ಇದು ಒಂದೇ, ಅದು ಕೂಡ ಇವಾಗ ತುಂಡಾಗಿದೆ. ಹಾಗಾಗಿ ಈ ಮಾರ್ಗದಿಂದ ಮುಂದೆ ತೆರಳದೆ ಬೇರೆ ದಾರಿ ಇಲ್ಲ ಎಂದು ಹೇಳುತ್ತಾನೆ. ಇದನ್ನು ತಿಳಿದ ಲೋಹಿಕ್ ಫ್ರೆಡ್ ಮೇಲೆ ತುಂಬಾ ಕೋಪಗೊಳ್ಳುತ್ತಾನೆ. ನೀನು ನಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದು ಸಿಕ್ಕಿ ಹಾಕಿಸಿದ್ದೀಯಾ ಎಂದು ಹೇಳುತ್ತಾನೆ. ಫ್ರೆಡ್ ಅದಕ್ಕೆ ನೀವು ಏನು ಚಿಂತೆ ಮಾಡಬೇಡಿ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಇದಾದ ನಂತರ ಎಲ್ಲರೂ ಮತ್ತೆ ಆ ಕಿರಿದಾದ ಮಾರ್ಗದಿಂದ ಮುಂದೆ ತೆರಳಲು ಪ್ರಾರಂಭಿಸುತ್ತಾರೆ. ಹೀಗೆ ಮುಂದೆ ಹೋಗುತ್ತಿದ್ದಂತೆ ಅವರು ಹುಕ್ ನಿಂದ ಅಟ್ಯಾಚ್ ಮಾಡಿಕೊಂಡಿದ್ದ ಕೇಬಲ್ ಮುಂದೆ ಹಾಕಿರುವುದಿಲ್ಲ. ಹಾಗಾಗಿ ಕೇಬಲ್ ಇಲ್ಲದೆ ಮುಂದೆ ಹೋಗುವುದು ತುಂಬಾ ಕಷ್ಟಕರ ಎಂದು ತಿಳಿಯುತ್ತದೆ. ಫ್ರೆಡ್ ಮತ್ತು ಕರೀನ್ ಹೇಳುತ್ತಾರೆ,
ಹೇಳುತ್ತಾರೆ, ನಾವು ಮೇಲೆ ಹೋಗಿ ಬೇರೆ ದಾರಿ ಇದೆ ಎಂದು ನೋಡುತ್ತೇವೆ, ನಂತರ ನಿಮ್ಮನ್ನು ಹಗ್ಗದ ಸಹಾಯದಿಂದ ಮೇಲೆ ಇಳಿಯುತ್ತೇವೆ ಎಂದು ಹೇಳುತ್ತಾರೆ. ಫ್ರೆಡ್ ಮತ್ತು ಕರಿನ್ ಹೇಗೋ ಸಾಹಸದಿಂದ ಮೇಲಕ್ಕೆ ಬರುತ್ತಾರೆ. ಇತ್ತ 3 ಜನ ಕೇಬಲ್ ನ ಸಹಾಯದಿಂದ ಅಲ್ಲಿ ಉಳಿದುಕೊಳ್ಳುತ್ತಾರೆ. ಆದರೆ ಲೋಯಿಕ್ ತುಂಬಾ ಹೆದರಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಹಾಗೆ ನನ್ನ ಕೈಕಾಲುಗಳು ಜಾರಲು ತೊಡಗಿದೆ, ನಾನು ಕೆಳಗಡೆ ಬೀಳಬಹುದು ಎನ್ನುತ್ತಾನೆ. ಅದಕ್ಕೆ ಕ್ಲೋಯಿ, ಏನಾಗುವುದಿಲ್ಲ, ನೀನು ಕೇಬಲ್ಗೆ ಹುಕ್ನ ಅಟ್ಯಾಚ್ ನಿಂದ ಸೇಫ್ ಆಗಿದ್ದೀಯ ಎಂದು ಧೈರ್ಯ ತುಂಬುತ್ತಾಳೆ. ಆದರೆ ಲೋಯಿಕ್ ಅವಳ ಮಾತಿನ ಮೇಲೆ ಧೈರ್ಯ ಬರದೆ ನಡುಗಲು ಪ್ರಾರಂಭಿಸುತ್ತಾನೆ. ಹಾಗಾಗಿ ಲೋಯಿಕ್ ಕಾಲು ಜಾರಿ ಕೆಳಗಡೆ ನೇತು ಹಾಕಿಕೊಳ್ಳುತ್ತಾನೆ. ಕೇಬಲ್ ನ ಮೇಲೆ ಭಾರ ಬೀಳುವುದರಿಂದ ಅವನ ಹತ್ತಿರವಿದ್ದ ಗಿಲಿಯಂ ಕೂಡ ಜಾರಿ ಕೆಳಗಡೆ ನೇಲುತ್ತಾನೆ. ಇದರಿಂದ ಕ್ಲೋಯಿ ಹೆದರಿಕೊಂಡು ಕೂಗಲು ಪ್ರಾರಂಭಿಸುತ್ತಾಳೆ. ಇನ್ನೊಂದು ಕಡೆ ದಾರಿಯನ್ನು ಹುಡುಕುತ್ತಿರುವ ಫ್ರೆಡ್ ಮತ್ತು ಕರಿನಳನ್ನು ತೋರಿಸುತ್ತಾರೆ. ಅವರು ದಾರಿಯನ್ನು ಹುಡುಕುತ್ತಾ ಮುಂದೆ ಚಲಿಸುತ್ತಿರುವಾಗ ಫ್ರೆಡ್ ನ ಕಾಲಿಗೆ ಒಂದು ಟ್ರ್ಯಾಪ್ ಕಚ್ಚಿಕೊಳ್ಳುತ್ತದೆ. ಇದರಿಂದ ಅವನ ಕಾಲಿನಿಂದ ರಕ್ತ ಬರಲು ಪ್ರಾರಂಭಿಸುತ್ತದೆ. ಕರಿನ್ ಅದನ್ನು ತೆಗೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ತೆಗೆಯಲು ಆಗುವುದಿಲ್ಲ. ಅದಕ್ಕೆ ಫ್ರೆಡ್, ನನಗೆ ನೋವನ್ನು ತಡೆಯಲು ಆಗುತ್ತಿಲ್ಲ, ನೀನು ಹಗ್ಗವನ್ನು ತೆಗೆದುಕೊಂಡು ಹೋಗಿ ಅವರನ್ನು ಮೇಲಕ್ಕೆ ಕರೆದುಕೊಂಡು ಬಾ, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳುತ್ತಾನೆ. ಹಾಗಾಗಿ ಕರಿನ್ ಅವರ ಹತ್ತಿರ ಹೋಗಿ ಹಗ್ಗವನ್ನು ಕೆಳಗಡೆ ಬಿಡುತ್ತಾಳೆ. ಅವರೆಲ್ಲರೂ ಆ ಹಗ್ಗದ ಸಹಾಯದಿಂದ ಹೇಗೋ ಮೇಲಕ್ಕೆ ಬರುತ್ತಾರೆ. ಕರಿನ್ ಅವರಿಗೆ ಫ್ರೆಡ್ ಒಂದು ಟ್ರ್ಯಾಪ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಹಾಗಾಗಿ ನಾವು ಆದಷ್ಟು ಬೇಗ ಅವನ ಹತ್ತಿರ ಹೋಗಿ ಸಹಾಯ ಮಾಡಬೇಕು ಎಂದು ಹೇಳುತ್ತಾಳೆ. ಇತ್ತ ಫ್ರೆಡ್ ತುಂಬಾ ನೋವಿನಿಂದ ಒದ್ದಾಡುತ್ತಿರುತ್ತಾನೆ. ಆ ಸಮಯದಲ್ಲಿ ನೋಡಬಹುದು, ಆ ಟ್ರ್ಯಾಪ್ಗೆ ಒಂದು ಸರಪಳಿಯನ್ನು ಕಟ್ಟಿ ಹಾಕಿರುತ್ತಾರೆ. ಹಾಗೆ ಆ ಸರಪಳಿಯನ್ನು ಯಾರು ಮೆಲ್ಲಗೆ ಎಳೆಯುತ್ತಿರುತ್ತಾರೆ. ಇದು ಫ್ರೆಡ್ಗೆ ತಿಳಿಯುತ್ತಿದ್ದಂತೆ ಅವನನ್ನು ವೇಗವಾಗಿ ಯಾರು ಎಳೆದುಕೊಂಡು ಹೋಗಿ ಬಿಡುತ್ತಾರೆ. ಆ ಹೊತ್ತಿಗೆ ಫ್ರೆಡ್ ಅನ್ನು ಹುಡುಕಿಕೊಂಡು ಅವನು ಕೂತಿದ್ದ ಜಾಗಕ್ಕೆ ಉಳಿದವರು ಬರುತ್ತಾರೆ. ಆದರೆ ಫ್ರೆಡ್ ಅಲ್ಲಿ ಇಲ್ಲದಿರುವುದನ್ನು ನೋಡಿ ತುಂಬಾ ಆತಂಕಕ್ಕೆ ಒಳಗಾಗುತ್ತಾರೆ. ಹಾಗೆ ಅವನನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆವಾಗ ಅವರಿಗೆ ಫ್ರೆಡ್ ನ ಕಾಲು ಸಿಲುಕಿ ಹಾಕಿಕೊಂಡಿದ್ದ ಟ್ರ್ಯಾಪ್ ಅವರಿಗೆ ಕಾಣಲು ಸಿಗುತ್ತದೆ. ಇದರಿಂದ ಎಲ್ಲರೂ ತುಂಬಾ ಭಯಪಡುವಂತಾಗುತ್ತದೆ. ಇತ್ತ ಲೋಯಿಕ್ ಫ್ರೆಡ್ ನಿಂದಲೇ ಈ ಎಲ್ಲ ಸಮಸ್ಯೆಗಳು ಆಗುತ್ತಿದೆ, ಅವನು ಇಲ್ಲಿಗೆ ಕರೆದುಕೊಂಡು ಬರದಿದ್ದರೆ ಎಲ್ಲವೂ ಸರಿಯಾಗುತ್ತಿತ್ತು, ಈ ಎಲ್ಲ ಸಮಸ್ಯೆಗೆ ಕಾರಣ ಫ್ರೆಡ್ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಕರಿನ್ ಲೋಯಿಕ್ ಮೇಲೆ ಕೂಗಾಡಲು ಪ್ರಾರಂಭಿಸುತ್ತಾಳೆ. ಕ್ಲೋಯಿ ಹೇಳುತ್ತಾಳೆ, ನಮ್ಮ ಮಧ್ಯೆ ಜಗಳವಾಡುತ್ತಿದ್ದರೆ ಏನು ಪ್ರಯೋಜನವಿಲ್ಲ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕತ್ತಲೆಯಾಗುತ್ತದೆ, ಅದು ಅಲ್ಲದೆ ಎಲ್ಲ ವಸ್ತುಗಳು ಫ್ರೆಡ್ ನ ಬ್ಯಾಗ್ ನಲ್ಲಿದೆ, ಹಾಗಾಗಿ ಆದಷ್ಟು ಬೇಗ ಅವನನ್ನು ಹುಡುಕಬೇಕು ಎನ್ನುತ್ತಾಳೆ. ಇದಾದ ನಂತರ ಎಲ್ಲರೂ ಫ್ರೆಡ್ ನನ್ನು ಹುಡುಕಲು ಪ್ರಾರಂಭಿಸುತ್ತಾರೆ. ಆದರೆ ಅವರಿಗೆ ಫ್ರೆಡ್ ಕಾಣಲು ಸಿಗುವುದಿಲ್ಲ. ಇತ್ತ ಗಿಲಿಯಂ ಲೋಯಿಕ್ಗೆ ಏನು ಹೇಳುವುದರಿಂದ ಅವರ ಮಧ್ಯೆ ಜಗಳವಾಗುತ್ತದೆ. ಇದನ್ನು ನೋಡಿದ ಕ್ಲೋಯಿ ಅವರ ಜಗಳವನ್ನು ತಪ್ಪಿಸಲು ಓಡಿ ಬರುವಾಗ ಅಲ್ಲೇ ಇದ್ದ ಒಂದು ಹಳ್ಳಕ್ಕೆ ಬೀಳುತ್ತಾಳೆ. ಆವಾಗ ಎಲ್ಲರೂ ಕ್ಲೋಯಿ, ನೀನು ಎಲ್ಲಿದ್ದೆ ಎಂದು ಕೂಗಿ ಕೇಳುತ್ತಾರೆ. ಆದರೆ ಆ ಹಳ್ಳದಿಂದ ಯಾವುದೇ ಅವಳ ಪ್ರತಿಯುತ್ತರ ಬರುವುದಿಲ್ಲ. ಹಾಗಾಗಿ ಕರಿನ್ ಒಂದು ಹಗ್ಗದ ಸಹಾಯದಿಂದ ಆ ಹಳ್ಳದ ಒಳಗಡೆ ಇಳಿಯುತ್ತಾಳೆ. ಅದು ನೋಡಲು ಆಳವಾಗಿದ್ದು ತುಂಬಾ ಕತ್ತಲೆಯಿಂದ ಕೂಡಿರುತ್ತದೆ. ಕರಿನ್ ಮೆಲ್ಲನೆ ಕೆಳಗೆ ಇಳಿಯುತ್ತಾಳೆ. ಅವಳು ಅಲ್ಲಿ ಚೂಪಾಗಿರುವ ವಸ್ತುವನ್ನು ನೋಡುತ್ತಾಳೆ. ಅದು ಟ್ರ್ಯಾಪ್ ಮಾಡಲೆಂದು ಅಲ್ಲಿ ಇಟ್ಟಿರುವ ಹಾಗೆ ತಿಳಿಯುತ್ತದೆ. ಕೊನೆಗೂ ಕರಿನ್ಗೆ ಕ್ಲೋಯಿ ಒಂದು ಮೂಲೆಯಲ್ಲಿ ಕೂತಿರುವುದನ್ನು ನೋಡುತ್ತಾಳೆ. ಅವಳ ಹತ್ತಿರ ಹೋಗಿ ನೋಡುವಾಗ ಅವಳ ಕೈಗೆ ಒಂದು ಚೂಪಾದ ವಸ್ತು ಚುಚ್ಚಿ ಇನ್ನೊಂದು ಕಡೆಯಿಂದ ಬಂದಿರುವುದು ಕಾಣುತ್ತದೆ. ಹಾಗಾಗಿ ಕ್ಲೋಯಿ ಒಂದು ಕಡೆ ಅಳುತ್ತಾ ಕೂತಿರುತ್ತಾಳೆ. ಕರಿನ್ ಹೇಗೋ ಕ್ಲೋಯಿಯ ಕೈಯಿಂದ ಆ ಚೂಪಾದ ವಸ್ತುವನ್ನು ತೆಗೆದು ಅವಳನ್ನು ಮೇಲಕ್ಕೆ ಕರೆದುಕೊಂಡು ಬರುತ್ತಾಳೆ. ಆದರೆ ಎಲ್ಲರಿಗೂ ಈ ಟ್ರ್ಯಾಪ್ ಅನ್ನು ಯಾರು ಇಟ್ಟಿರಬಹುದು ಎಂದು ಆತಂಕ ಮೂಡುತ್ತದೆ. ಇನ್ನೊಂದು ಕಡೆ ಫ್ರೆಡ್ ನನ್ನು ತೋರಿಸುತ್ತಾರೆ. ಅವನನ್ನು ಯಾರು ಹೊಡೆದು ಎಳೆದುಕೊಂಡು ಹೋಗುತ್ತಿರುತ್ತಾರೆ. ಆದರೆ ಅದು ಯಾರು ಎಂದು ತೋರಿಸುವುದಿಲ್ಲ. ಹೀಗೆ ರಾತ್ರಿ ಆಗುತ್ತದೆ. ಎಲ್ಲರೂ ಟಾರ್ಚ್ ನ ಮುಖಾಂತರ ಫ್ರೆಡ್ ನನ್ನು ಹುಡುಕುತ್ತಾ ಮುಂದೆ ತೆರಳುತ್ತಿರುತ್ತಾರೆ. ಹಾಗೆ ಧಾರಾಕಾರವಾದ ಮಳೆಯು ಸುರಿಯುತ್ತಿರುತ್ತದೆ. ಆ ಹೊತ್ತಿಗೆ ಕರಿನ್ಗೆ ಇನ್ನು ಫ್ರೆಡ್ ಸಿಗದಿದ್ದಕ್ಕೆ ಅಳಲು ಪ್ರಾರಂಭಿಸುತ್ತಾಳೆ. ಹಾಗಾಗಿ ಬಾಕಿ ಉಳಿದವರು ಅವಳನ್ನು ಸಮಾಧಾನ ಪಡಿಸುತ್ತಾರೆ. ಹಾಗೆ ಫ್ರೆಡ್ ಸಿಗದೆ ಇಲ್ಲಿಂದ ನಾವು ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಇದಾದ ನಂತರ ಒಂದು ಹಗ್ಗವನ್ನು ಎಲ್ಲರ ಸೊಂಟಕ್ಕೆ ಕಟ್ಟಿ ಮುಂದಕ್ಕೆ ಚಲಿಸುತ್ತಾರೆ, ಏಕೆಂದರೆ ಎಲ್ಲರೂ ಒಟ್ಟಿಗೆ ಇರಬಹುದು ಎಂದು. ಹೀಗೆ ಫ್ರೆಡ್ ನನ್ನು ಕೂಗುತ್ತಾ ಮುಂದೆ ಹೋಗುತ್ತಿರುತ್ತಾರೆ. ಆದರೆ ಸ್ವಲ್ಪ ದೂರ ಚಲಿಸುತ್ತಿರುವಾಗ ಒಂದು ಬಾಣ ಬಂದು ಕರಿನಳ ಎದೆಗೆ ಚುಚ್ಚುತ್ತದೆ. ಹಾಗೆ ಅವರ ಹಗ್ಗವನ್ನು ಕೂಡ ಯಾರು ತುಂಡುಗೊಳಿಸುತ್ತಾರೆ. ಕರಿನ್ ನೋವಿನಿಂದ ಕೂಗುತ್ತಿರುವಾಗ ಕ್ಲೋಯಿ ಹಿಂದೆ ನೋಡುತ್ತಾಳೆ. ಕ್ಲೋಯಿ ಅವಳ ಹತ್ತಿರ ಹೋಗುವುದರೊಳಗೆ ಯಾರೋ ಕರಿನಳನ್ನು ಒಮ್ಮೆಲೆ ಎಳೆದುಕೊಂಡು ಬಿಡುತ್ತಾರೆ. ಇದನ್ನು ನೋಡಿ ಕ್ಲೋಯಿ ಕೂಗಲು ಪ್ರಾರಂಭಿಸುತ್ತಾಳೆ. ಉಳಿದವರು ಕರಿನಳನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾರೆ. ಆದರೆ ಅಷ್ಟರ ಒಳಗೆ ಕರಿನಳನ್ನು ಎಳೆದುಕೊಂಡು ಅಲ್ಲಿಂದ ಮಾಯವಾಗುತ್ತಾರೆ. ಇದರಿಂದ ಕ್ಲೋಯಿ ತುಂಬಾನೇ ಅಳುತ್ತಾಳೆ. ಅವಳನ್ನು ಲೋಯಿಕ್ ಗಟ್ಟಿಯಾಗಿ ಹಿಡಿದುಕೊಂಡು ಸಮಾಧಾನ ಪಡಿಸುತ್ತಾನೆ. ಇದಾದ ನಂತರ ತುಂಬಾ ಮಳೆ ಬರುವುದರಿಂದ ಎಲ್ಲರೂ ಒಂದು ಕಡೆ ಕುಳಿತುಕೊಳ್ಳುತ್ತಾರೆ ಮತ್ತು ಎಲ್ಲ ಕಡೆ ಟ್ರ್ಯಾಪ್ ಇರುವುದರಿಂದ ಮುಂದೆ ಹೋಗಲು ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಲೋಯಿಕ್ ಹೇಳುತ್ತಾನೆ, ನಾವು ಒಂದು ಸುರಕ್ಷಿತ ಸ್ಥಳಕ್ಕೆ ತಲುಪಲೇಬೇಕು, ಇಲ್ಲದಿದ್ದರೆ ಈ ಚಳಿಯಿಂದ ಇಲ್ಲೇ ನಾವು ಸಾಯುತ್ತೇವೆ ಎಂದು. ಹಾಗಾಗಿ ಮೂವರು ಮುಂದಕ್ಕೆ ಚಲಿಸಲು ಪ್ರಾರಂಭಿಸುತ್ತಾರೆ.
ಹೀಗೆ ತುಂಬಾ ದೂರ ಚಲಿಸಿದ ನಂತರ ಅವರಿಗೆ ಕಾಡಿನ ಮಧ್ಯೆ ಒಂದು ಮನೆ ಕಾಣಲು ಸಿಗುತ್ತದೆ. ಆದರೆ ಒಳಗೆ ಹೋಗಲು ಹೆದರಿಕೊಳ್ಳುತ್ತಾರೆ. ಹೊರಗಡೆ ತುಂಬಾ ಚಳಿ ಇರುವುದರಿಂದ ಹೇಗೋ ಒಳಗೆ ತೆರಳಲೇಬೇಕಾಗುತ್ತದೆ. ಅದರ ಒಳಗೆ ಬರುತ್ತಿದ್ದಂತೆ ನೋಡುತ್ತಾರೆ ಅಲ್ಲಿ ಯಾರೋ ಬಟ್ಟೆಗಳೇ ಇಲ್ಲದೆ ಫ್ರೆಡ್ ನನ್ನು ಸಾಯಿಸಿ ಮಲಗಿಸಿ ಇಟ್ಟಿರುವುದನ್ನು. ಕ್ಲೋಯಿ ಅವನ ಹತ್ತಿರ ಹೋಗುತ್ತಿದ್ದಂತೆ ಫ್ರೆಡ್ ಒಮ್ಮೆಲೆ ಎದ್ದು ಏನೋ ಹೇಳಲು ಪ್ರಯತ್ನಿಸುತ್ತಾನೆ. ಆದರೆ ತುಂಬಾ ಗಾಯಗೊಂಡಿದ್ದರಿಂದ ಫ್ರೆಡ್ ಅಲ್ಲೇ ಪ್ರಾಣ ಬಿಡುತ್ತಾನೆ. ಇದನ್ನೆಲ್ಲ ನೋಡಿದ ಕ್ಲೋಯಿ ತುಂಬಾ ಬೇಸರಗೊಳ್ಳುತ್ತಾಳೆ. ಹಾಗೆ ಅಳುತ್ತಾ ಕ್ಲೋಯಿ ಗಿಲಿಯಂನನ್ನು ತಬ್ಬಿಕೊಳ್ಳುತ್ತಾಳೆ. ಇದನ್ನು ನೋಡಿದ ಲೋಯಿಕ್ಗೆ ಮನಸ್ಸಲ್ಲಿ ಜಲಸ್ ಫೀಲ್ ಉಂಟಾಗುತ್ತದೆ. ಇದಾದ ನಂತರ ಗಿಲಿಯಂ ಫ್ರೆಡ್ ನ ಬ್ಯಾಗ್ ಅನ್ನು ಹುಡುಕಬೇಕು, ಅದರಲ್ಲಿ ಎಲ್ಲ ವಸ್ತುಗಳು ಇದೆ ಎನ್ನುತ್ತಾನೆ. ಆದರೆ ಲೋಹಿಕ್ ಒಳಗಡೆ ತುಂಬಾ ಅಪಾಯಕಾರಿ ಇರಬಹುದು, ಹಾಗಾಗಿ ಹೋಗುವುದು ಬೇಡ ಎನ್ನುತ್ತಾನೆ. ಅದಕ್ಕೆ ಗಿಲಿಯಂ ಒಬ್ಬನೇ ಆ ರೂಮಿನ ಬೇಸ್ಮೆಂಟ್ ಒಳಗಡೆ ಹೋಗುತ್ತಾನೆ. ಅಲ್ಲಿ ಗಿಲಿಯಂ ತುಂಬಾ ಪ್ರಾಣಿಗಳನ್ನು ಸಾಯಿಸಿ ನೇತು ಹಾಕಿರುವುದನ್ನು ನೋಡುತ್ತಾನೆ. ಹಾಗೆ ತುಂಬಾ ಸಮಯದ ಹುಡುಕಾಟದ ನಂತರ ಆ ಬ್ಯಾಗ್ ಅವನಿಗೆ ಸಿಗುತ್ತದೆ. ಆದರೆ ಆ ಬ್ಯಾಗ್ ತೆಗೆಯುವಾಗ ಅಲ್ಲಿಯೇ ತುಂಬಾ ಮನುಷ್ಯರ ರುಂಡ ನೇತು ಹಾಕಿರುವುದನ್ನು ನೋಡಿ ತುಂಬಾ ಭಯಗೊಳ್ಳುತ್ತಾನೆ. ಇದರಿಂದ ಯಾರೋ ಮನುಷ್ಯರನ್ನು ಸಾಯಿಸುತ್ತಿದ್ದಾರೆ ಎಂದು ಅವನಿಗೆ ತಿಳಿಯುತ್ತದೆ. ಹೇಗೋ ಆ ಬ್ಯಾಗ್ ಅನ್ನು ಹಿಡಿದುಕೊಂಡು ಬೇಸ್ಮೆಂಟ್ ನ ಮೇಲೆ ಬರುತ್ತಾನೆ. ಅಲ್ಲಿ ಲೋಹಿಕ್ ಅವನ ಕೈಯಿಂದ ಆ ಬ್ಯಾಗ್ ಅನ್ನು ಕಸಿದುಕೊಂಡು ಗಿಲಿಯಂನನ್ನು ಕಾಲಿನಿಂದ ತೊಳೆದು ಆ ಬೇಸ್ಮೆಂಟ್ ನ ಕೆಳಗಡೆ ಹಾಕುತ್ತಾನೆ. ಹಾಗೆ ಅದರ ಬಾಗಿಲನ್ನು ಮುಚ್ಚುತ್ತಾನೆ. ಇದಾದ ನಂತರ ಲೋಹಿಕ್ ಕ್ಲೋಯಿಯನ್ನು ಒತ್ತಾಯವಾಗಿ ಎಳೆದುಕೊಂಡು ಹೋಗಲು ಪ್ರಯತ್ನಿಸುತ್ತಾನೆ. ಆ ಸಮಯಕ್ಕೆ ಬರುವ ಕೊಲೆಗಾರ ಅವರಿಬ್ಬರನ್ನು ಹೊಡೆದು ಕೆಳಗುರುಳಿಸುತ್ತಾನೆ. ಹಾಗೆ ಅವನು ಹೊತ್ತುಕೊಂಡು ಬಂದಿದ್ದ ಕರಿನಾಳ ಬಾಡಿಯನ್ನು ಕ್ಲೋಯಿಯ ಮೇಲೆ ಹಾಕುತ್ತಾನೆ ಮತ್ತು ಲೋಹಿಕ್ ನನ್ನು ತುಂಬಾ ಹೊಡೆಯಲು ಪ್ರಾರಂಭಿಸುತ್ತಾನೆ. ಕೆಳಗೆ ಬಿದ್ದಿದ್ದ ಕ್ಲೋಯಿ ಎದ್ದು ಆ ಕೊಲೆಗಾರನನ್ನು ಹೊಡೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳನ್ನು ಕೂಡ ಹೊಡೆಯಲು ಪ್ರಾರಂಭಿಸುತ್ತಾನೆ. ಇದನ್ನು ನೋಡಿದ ಲೋಹಿಕ್ ಅವನ ಗರ್ಲ್ ಫ್ರೆಂಡ್ ಅನ್ನು ರಕ್ಷಿಸುವ ಬದಲು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಓಡಿ ಹೋಗುತ್ತಾನೆ. ಇತ್ತ ಕೊಲೆಗಾರ ಕ್ಲೋಯಿಯನ್ನು ಹೊಡೆದು ಜ್ಞಾನ ತಪ್ಪಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಕ್ಲೋಯಿ ಎಚ್ಚರಗೊಂಡಾಗ ಕ್ಲೋಯಿ ಮತ್ತು ಗಿಲಿಯಂನನ್ನು ಕೊಲೆಗಾರ ಹಗ್ಗದಿಂದ ಕಟ್ಟಿ ಹಾಕಿರುತ್ತಾನೆ. ಆ ಸಮಯದಲ್ಲಿ ಕೊಲೆಗಾರ ಕರಿನ್ ಮತ್ತು ಫ್ರೆಡ್ ನ ದೇಹವನ್ನು ತುಂಡು ಮಾಡಲು ಒಬ್ಬರೊಬ್ಬರನ್ನು ಎಳೆದುಕೊಂಡು ಹೋಗುತ್ತಿರುತ್ತಾನೆ. ಇದನ್ನೆಲ್ಲ ತಿಳಿದ ಕ್ಲೋಯಿ ತುಂಬಾನೇ ಹೆದರಿಕೊಂಡು ತಪ್ಪಿಸಿಕೊಳ್ಳಲು ಒದ್ದಾಡುತ್ತಾಳೆ. ಆವಾಗ ಗಿಲಿಯಂ ಕ್ಲೋಯಿ ನೀನು ಹೆದರಬೇಡ, ನಿನ್ನನ್ನು ನಾನು ಹೇಗಾದರೂ ಮಾಡಿ ಕಾಪಾಡುತ್ತೇನೆ ಎಂದು ಹೇಳುತ್ತಾನೆ. ಆ ಹೊತ್ತಿಗೆ ಬರುವ ಸೈಕೋ ಗಿಲಿಯಂನನ್ನು ಚೆನ್ನಾಗಿ ಹೊಡೆಯುತ್ತಾನೆ ಮತ್ತು ಕ್ಲೋಯಿಯನ್ನು ಎತ್ತಿಕೊಂಡು ಹೋಗಿ ಒಂದು ಕಡೆ ಕಟ್ಟಿ ಹಾಕುತ್ತಾನೆ. ನಂತರ ಸೈಕೋ ಒಂದು ಚಾಕುವಿನಿಂದ ಅವಳನ್ನು ಸಾಯಿಸಲು ಮೆಲ್ಲನೆ ಮುಂದೆ ಬರುತ್ತಾನೆ. ಇತ್ತ ಗಿಲಿಯಂ ತುಂಬಾ ಒದ್ದಾಟದ ನಂತರ ಅವನಿಗೆ ಕಟ್ಟಿದ ಹಗ್ಗ ಬಿಚ್ಚಿಕೊಳ್ಳುತ್ತದೆ. ಹಾಗೆ ಬೇಸ್ಮೆಂಟ್ ನ ಬಾಗಿಲನ್ನು ತೆಗೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಬಾಗಿಲನ್ನು ಲಾಕ್ ಮಾಡಿರುತ್ತಾರೆ. ಗಿಲಿಯಂಗೆ ತಿಳಿಯುತ್ತದೆ ಆ ಸೈಕೋ ಕ್ಲೋಯಿಗಳನ್ನು ಸಾಯಿಸಲು ಮುಂದೆ ಹೋಗುತ್ತಿರುವುದು. ಆ ಸಮಯಕ್ಕೆ ಬರುವ ಲೋಹಿಕ್ ಒಂದು ಕಲ್ಲಿನಿಂದ ಸೈಕೋ ಮುಖಕ್ಕೆ ಬಿಸಾಡುತ್ತಾನೆ. ಇದರಿಂದ ಕೋಪಗೊಂಡ ಸೈಕೋ ಒಂದು ವೆಪನ್ ಅನ್ನು ತೆಗೆದುಕೊಂಡು ಲೋಹಿಕ್ ನನ್ನು ಹಿಂಬಾಲಿಸುತ್ತಾನೆ. ಇತ್ತ ಕ್ಲೋಯಿ ಹೇಗೋ ಹಗ್ಗವನ್ನು ಕಟ್ಟು ಮಾಡಿಕೊಂಡು ಬೇಸ್ಮೆಂಟ್ ನ ಬಾಗಿಲನ್ನು ತೆರೆಯುತ್ತಾಳೆ. ಇದರಿಂದ ಗಿಲಿಯಂ ಹೊರಗಡೆ ಬರುತ್ತಾನೆ. ಇದಾದ ನಂತರ ಅಲ್ಲೇ ಸತ್ತಿದ್ದ ಕರಿನಳನ್ನು ನೋಡಿ ತುಂಬಾ ಅಳುತ್ತಾಳೆ. ಗಿಲಿಯಂ ಕ್ಲೋಯಿಗೆ ಒಂದು ಚಾಕುವನ್ನು ನೀಡುತ್ತಾನೆ. ಕ್ಲೋಯಿ ಗಿಲಿಯಂ ಹತ್ತಿರ ನಾವು ಈ ಕಾಡಿನಿಂದ ತಪ್ಪಿಸಿಕೊಳ್ಳುವ ಮೊದಲು ಲೋಹಿಕ್ ನನ್ನು ಕಾಪಾಡಬೇಕು ಎನ್ನುತ್ತಾಳೆ. ಮರುದಿನ ಲೋಹಿಕ್ ಇನ್ನು ಓಡುತ್ತಾ ಇರುವುದನ್ನು ತೋರಿಸುತ್ತಾರೆ. ಅಂದರೆ ಆ ಸೈಕೋ ಇನ್ನು ಅವನನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ತಿಳಿಯುತ್ತದೆ. ಇತ್ತ ಕ್ಲೋಯಿ ಮತ್ತು ಗಿಲಿಯಂ ಲೋಹಿಕ್ ನನ್ನು ಹುಡುಕಲು ತೆರಳುತ್ತಾರೆ. ಇತ್ತ ಓಡುತ್ತಿದ್ದ ಲೋಹಿಕ್ಗೆ ಆ ಸೈಕೋ ಬಾಣವನ್ನು ಬಿಟ್ಟು ಅವನ ಕಾಲಿಗೆ ತಗುಲುವಂತೆ ಮಾಡುತ್ತಾನೆ. ಇದರಿಂದ ಲೋಹಿಕ್ಗೆ ತುಂಬಾ ನೋವುಂಟಾದರೂ ಓಡುವುದನ್ನು ನಿಲ್ಲಿಸುವುದಿಲ್ಲ. ಹೀಗೆ ಓಡುತ್ತಾ ಎತ್ತರವಾದ ಒಂದು ಸ್ಥಳಕ್ಕೆ ತಲುಪುತ್ತಾನೆ. ಆವಾಗ ಅಲ್ಲಿ ಆ ಸೈಕೋ ಎದುರಾಗುತ್ತಾನೆ. ಇಬ್ಬರ ನಡುವೆ ಹೊಡೆದಾಟವಾಗುತ್ತದೆ. ಲೋಹಿಕ್ ಅವನ ಕಾಲಿಗೆ ತಗುಲಿದ್ದ ಬಾಣವನ್ನು ತೆಗೆದು ಆ ಸೈಕೋನ ಕಾಲಿಗೆ ಚುಚ್ಚುತ್ತಾನೆ. ಇದರಿಂದ ತುಂಬಾ ಒದ್ದಾಡುತ್ತಾನೆ. ಹಾಗೆ ಲೋಹಿಕ್ ಒಂದು ಕಲ್ಲಿನಿಂದ ಸೈಕೋ ಮುಖಕ್ಕೆ ಗುದ್ದಲು ಪ್ರಾರಂಭಿಸುತ್ತಾನೆ. ಹೇಗೋ ತಪ್ಪಿಸಿಕೊಂಡು ಅಲ್ಲೇ ಇದ್ದ ಸಣ್ಣದಾದ ಏಣಿಯನ್ನು ಹಿಡಿದುಕೊಂಡು ನೇತಾಡುತ್ತಾನೆ. ಆವಾಗ ಬರುವ ಗಿಲಿಯಂ ಮತ್ತು ಕ್ಲೋಯಿಯನ್ನು ನೋಡಿ ಸೈಕೋ ಅಲ್ಲಿಂದ ಓಡಿ ಹೋಗುತ್ತಾನೆ. ಗಿಲಿಯಂ ಲೋಹಿಕ್ಗೆ ಕೈಯನ್ನು ನೀಡಿ ಅವನನ್ನು ಹಿಡಿದುಕೊಳ್ಳುತ್ತಾನೆ. ಆವಾಗ ಗಿಲಿಯಂ ಲೋಹಿಕ್ ನ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ಅವನು ಕ್ಲೋಯಿಯ ಬಾಯ್ ಫ್ರೆಂಡ್ ಮತ್ತು ತನ್ನನ್ನು ಬೇಸ್ಮೆಂಟ್ ನಲ್ಲಿ ಕೂಡಿ ಹಾಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿರುವುದರಿಂದ ಹೀಗೆ ಮಾಡಲು ಅಂದುಕೊಳ್ಳುತ್ತಾನೆ. ಕ್ಲೋಯಿಗೆ ಗೊತ್ತಾಗದ ಹಾಗೆ ಅವನನ್ನು ರಕ್ಷಿಸುವ ನೆಪದಲ್ಲಿ ಮೆಲ್ಲನೆ ಅವನ ಕೈಯನ್ನು ಜಾರುತ್ತಿರುವ ರೀತಿಯಲ್ಲಿ ಬಿಟ್ಟು ಬಿಡುತ್ತಾನೆ. ಅವನು ಪ್ರಪಾತಕ್ಕೆ ಬೀಳುವುದನ್ನು ನೋಡಿ ಕ್ಲೋಯಿ ತುಂಬಾನೇ ಅಳಲು ಪ್ರಾರಂಭಿಸುತ್ತಾಳೆ. ಆದರೆ ಗಿಲಿಯಂ ಅವಳನ್ನು ಸಮಾಧಾನ ಪಡಿಸುತ್ತಾನೆ. ಆ ಹೊತ್ತಿಗೆ ಹಿಂದೆಯಿಂದ ಒಂದು ಬಾಣ ಬಂದು ಗಿಲಿಯಂನ ತಲೆಗೆ ಹೊಕ್ಕುತ್ತದೆ. ಹಾಗಾಗಿ ಅಲ್ಲಿಯೇ ಅವನ ಪ್ರಾಣ ಕಳೆದುಕೊಳ್ಳುತ್ತಾನೆ. ಇದರಿಂದ ಕ್ಲೋಯಿ ತುಂಬಾ ಕೋಪಗೊಂಡು ಅವನ ಮೇಲೆ ಸೇಡು ತೀರಿಸಲು ಮುಂದಾಗುತ್ತಾಳೆ. ಅವಳ ಹತ್ತಿರವಿದ್ದ ಚಾಕುವನ್ನು ತೆಗೆದು ಆ ಸೈಕೋ ಮೇಲೆ ಚುಚ್ಚಲು ಮುಂದಾಗುತ್ತಾಳೆ. ಆದರೆ ಸೈಕೋ ಕ್ಲೋಯಿಯನ್ನು ತುಂಬಾ ಹೊಡೆಯುತ್ತಾನೆ. ಇಬ್ಬರ ಮಧ್ಯೆ ತುಂಬಾ ದೊಡ್ಡದಾದ ಹೊಡೆದಾಟ ನಡೆಯುತ್ತದೆ. ಆದರೂ ಕೂಡ ಕ್ಲೋಯಿ ಚಾಕುವನ್ನು ಸೈಕೋ ಎದೆಗೆ ಚುಚ್ಚುವಲ್ಲಿ ಯಶಸ್ವಿಯಾಗುತ್ತಾಳೆ. ಇದರಿಂದ ಸೈಕೋ ಅಲ್ಲಿಯೇ ಒದ್ದಾಡಲು ಪ್ರಾರಂಭಿಸುತ್ತಾನೆ.
ಕ್ಲೋಯಿ ಅಲ್ಲಿಂದ ತಪ್ಪಿಸಿಕೊಂಡು ಕೇಬಲ್ ನ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿ ಆ ಸೈಕೋ ಇಂದ ತಪ್ಪಿಸಿಕೊಳ್ಳುತ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತದೆ.